ನಮಸ್ಕಾರ ಗೆಳೆಯರೇ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದೊಳಗೆ ನೆಲ್ಲಿ ತೀರ್ಥದ ಸೋಮನಾಥೇಶ್ವರ ದೇವಸ್ಥಾನದ ಬಗ್ಗೆ ತೋರಿಸಿದ್ದೆ ಮತ್ತು ಗೋವಾಲಯದ ಬಗ್ಗೆ ಹೇಳಿದ್ದಾರೆ ನಿಮ್ಗೆ. ಮತ್ತು ಅಲ್ಲಿ ಒಂದು ವಿಷಯ ಹೇಳಿದ್ದೆ ನಿಮ್ಗೆ, ಜಾಬಾಲಿ ಮಹರ್ಷಿಗಳು ತಪಸ್ಸಿಗೆ ಕೂತ್ಕ್ಯಾಸ ಶಿವನನ್ನು ಒಲಿಸ್ಕೊಂಡಿದ್ರು ಮತ್ತು ಅದೇ ರೀತಿ ದುರ್ಗಾ ಪರಮೇಶ್ವರಿ ಕಟೀಲಿನ ದುರ್ಗಾ ಪರಮೇಶ್ವರನ್ನು ಒಲಿಸ್ಕೊಂಡಿದ್ರು ಅಂತ ಕೆಲಸ ಏನು ಹೇಳಿದ್ದೆಲ್ಲ, ಅದೇ ರೀತಿ ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಾನಕ್ಕೆ ಹೋಗಕತ್ತೀನಿ. ಈಗ ಬರ್ರಿ ಹೋಗೋಣ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದೆಲ್ಲ ತೋರಿಸ್ತೀನಿ ನಿಮ್ಗೆ. ಬರ್ರಿ ಹೋಗೋಣ. ಈ ಕಟೀಲು ದೇವಸ್ಥಾನ ಮಂಗಳೂರಿನಿಂದ 25 ಕಿಲೋಮೀಟ್ರ್ ಮತ್ತು ಉಡುಪಿಯಿಂದ 45 ಕಿಲೋಮೀಟ್ರ್ ಆಕೈತಿ. ಕಟೀಲಿಗೆ ಹೆಸರು ಯಾವ ಥರ ಬಂತಪ್ಪ ಅಂತಂದ್ರೆ, ಕಟಿ ಅಂತಂತಂದ್ರೆ ಕೇಂದ್ರ ಅಂತ, ಮತ್ತು ಲ ಅಂತಂದ್ರೆ ಪ್ರದೇಶ ಅಂತ, ಎರಡು ಸೇರಿ ಕೆಲಸ ಕಟೀಲ್ ಅಂತ ಕೆಲಸ ಹೆಸರು ಬಂದೈತೆ ಇದಕ್ಕೆ. ಇದು ಕಟೀಲಿನ ಬಸ್ ಸ್ಟಾಪ್ ದಾಟಿಗೆ ಸ್ವಲ್ಪ ಮುಂದೆ ಬರೋದಕ್ಕನ ದೇವಸ್ಥಾನ ಕಾಣ್ತೈತೆ ನಮಗೆ. ನಿಮ್ಮ ಲಗೇಜ್ ಹೊತ್ತು ಏನಾದ್ರು ಇದ್ರಪ್ಪ ಅಂತಂದ್ರೆ ಲಗೇಜ್ ಕೌಂಟ್ರ್ ಐತಿಲ್ಲ, ಲಗೇಜ್ ಕೌಂಟ್ರ್ ಒಳಗಡೆ ನಿಮ್ಮ ಬ್ಯಾಗನ್ನು ಇಟ್ಕ್ಯಾಸ ಟೋಕನನ್ನು ತೊಗೊಳ್ಬೇಕು. ಒಂದೇಳೆ ನೀವು ಏನಾರು ಇಲ್ಲೇ ಹಾಲ್ಟ್ ಮಾಡ್ತಾನಪ್ಪ ಅಂತಂದ್ರೆ ರೂಮ್ಸ್ ಇದಾವೆ. ಇಲ್ಲೇ ರೂಮಿನ ರೇಟ್ಸ್ ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ನಾವೀಗಿಲ್ಲೇ 3 ಬಿಲ್ಡಿಂಗ್ ಅದಾವೆ ಇಲ್ಲೇ, ಬ್ರಾಹ್ಮರಿ, ನಂದಿನಿ ಮತ್ತು ಯಾತ್ರಿ ನಿವಾಸ ಅಂತ ಕೆಲಸ. ಅಲ್ಲಿ ಬೇರೆ ಬೇರೆ ರೀತಿ ರೇಟ್ಗಳದಾವೆ, AC, ನಾನ್ AC ಮತ್ತು ಈ ಥರ ಅದಾವಲ್ಲೆಲ್ಲ. ನೋಡ್ಕೊಂಡು ಕ್ಯಾಸ್ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಬರ್ರಿ ದರ್ಶನಕ್ಕೆ ಹೋಗೋಣ ಅಂತ ಒಳಗಡೆ. ಇಲ್ಲಿ ನಿಮಗೆ ಸೇವಾ ಕೌಂಟ್ರ್ ಅಂತ ಐತಿ. ನಿಮ್ದು ಏನಾರ ಸೇವೆ ಇದ್ರೆ ಅಂದರೆ ಏನಾರ ದುರ್ಗಾ ಪರಮೇಶ್ವರಿ ದೇವಿಗೆ ಸೀರೆಯನ್ನು ಇದು ಕೊಡ್ಬೇಕಂತಿದ್ರೆ, ಮತ್ತೇನ ಯಾವ್ದಾರ ಪೂಜೆ ಮಾಡಿಸ್ಬೇಕಂತಿದ್ರೆ, ಇದೇನು ಪಂಚಾಮೃತ ಅಭಿಷೇಕ ಹಿಂಗೆ ಅಥವಾ ಇರ್ತಾವಲ್ಲ ಆ ಥರ ಏನಾರು ಮಾಡಿಸ್ಬೇಕಪ್ಪ ಅಂತಂದ್ರೆ ಇಲ್ಲೇ ದುಡ್ಡು ಕೊಟ್ಟು ಕೆಲಸ ರಿಸಿಪ್ಟ್ ಹರಿಸ್ಬೇಕು. ರಿಸಿಪ್ಟ್ ತೊಗೊಂಡು ಕೆಲಸ ಇಲ್ಲಿ ಒಳಗಡೆ ತೋರಿಸಿದ್ರೆ ಅಂತಂದ್ರೆ ನಿಮ್ದು ಆ ಪೂಜೆನ ಮಾಡಿಕೊಡ್ತಾರೆ. ಇಲ್ಲೇ ಸೀರೆಗಳು ಸಿಗ್ತಾವೆ. ಇಲ್ಲಿ ನಿಮಗೆ ಫಸ್ಟಿಗೆ ಬರೋದಕ್ಕೆ ಒಂದು ಕಲ್ಲು ಸಿಗ್ತೈತಿ. ಈ ಕಲ್ಲಿದ್ದು ಏನು ವಿಶೇಷಪ್ಪ ಅಂತಂದ್ರೆ, ದುರ್ಗಾ ಪರಮೇಶ್ವರಿ ದೇವಿ ಇದ್ದಾಳಲ್ಲ, ಈ ಕಲ್ಲಿನಿಂದ ಭ್ರಮರ ಎಂಬ ಉಗ್ರ ಜೇನು ನೊಣ ಕೆಲಸ ಹೊರಗೆ ಬಂದ ಕೆಲಸ ಅರುಣಾಸುರ ರಾಕ್ಷಸನನ್ನು ಕೊಂದಿದ್ರಂತ. ಬರೀ ಅದರ ಹಿಂದಿನ ಇತಿಹಾಸವನ್ನು ಮುಂದೆ ಹೋಗ್ತಾ ನೋಡೋಣ ಅಂತ. ಕಟೀಲಿನ ದುರ್ಗಾ ಪರಮೇಶ್ವರಿ ಕಟೀಲ್ ಒಳಗಡೆ ಬಂದ ಕೆಲಸ ನೆಲೆ ಊರಾಕ ಒಂದು ಇತಿಹಾಸ ಐತಿ. ಏನಪ್ಪ ಅಂತಂದ್ರೆ, ಅರುಣಾಸುರ ಎಂಬಂತ ಕೆಲಸ ಒಬ್ಬ ರಾಕ್ಷಸ ಇರ್ತಾನೆ, ರಾಕ್ಷಸರ ನಾಯಕ. ಅವೇನು ಮಾಡ್ತಾನಪ್ಪ ಅಂತಂದ್ರೆ, ಋಷಿ ಮುನಿಗಳು ಇರ್ತಾರಲ್ಲ ಅವರಿಗೆ ತುಂಬ ತೊಂದರೆಯನ್ನು ತೊಂದರೆ ಕೊಡ್ತಿರ್ತಾನೆ ಮತ್ತು ಅವರ ಯಜ್ಞವನ್ನು ಮಾಡ್ತಿರ್ತಾರಲ್ಲ ಅದಕ್ಕೆ ಭಂಗವನ್ನು ಮಾಡ್ತಿರ್ತಾನೆ, ಅವ್ರನ್ನ ಕೆಡಿಸ್ತಿರ್ತಾನೆ. ಹಾಗಾಗಿ ದೇವತೆಗಳು ಮಳೆಯನ್ನು ನಿಲ್ಲಿಸ್ಬಿಡ್ತಾರೆ ಭೂಮಿಗೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಆಹಾರದ್ದು ಮತ್ತು ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಶುರು ಆಕೈತಿ ಭೂಮಿ ಮೇಲೆ. ಆವಾಗ ಜಾಬಾಲಿ ಮಹರ್ಷಿಗಳು ಅಂತ ಕೆಲಸ ಏನಿಲ್ಲ ನಿಮ್ಗೆ ಹೋದ ವಿಡಿಯೋದಾಗ ನೆಲ್ಲಿ ತೀರ್ಥಕ್ಕೆ ಹೋಗಿ ಅಲ್ಲಿ ತಪಸ್ಸಿಗೆ ಕುಂತ ಕೆಲಸ ಶಿವನೇನ ಒಲಿಸ್ಕೊಂಡಂತ ಏನಿಲ್ಲ. ಜನರ ಕಷ್ಟಗಳನ್ನ ನೋಡೋಕ್ಕಾಗಲ್ದನ ಜಾಬಾಲಿ ಮಹಾ ಋಷಿಗಳು ಇರ್ತಾರಲ್ಲ, ಮಹರ್ಷಿಗಳು, ಅವರು ಯಜ್ಞವನ್ನು ಮಾಡ್ಬೇಕಂತ ಕೆಲಸ ಶುರು ಮಾಡ್ತಾರೆ. ಅವಾಗ ಅವನು ದೇವೇಂದ್ರನ ಬಳಿ ಬಂದ ಕೆಲಸ ಕಾಮಧೇನು ಅಂತಂದ್ರೆ ಪವಿತ್ರ ಹಸು, ಆ ಕಾಮಧೇನು ನನ್ನ ಜೊತೆ ಕಳಿಸ್ಕೊಡಂಥ ಕೆಲಸ ಬೇಡ್ಕೋತಾನೆ. ಅವಾಗ ಕಾಮಧೇನು ವರುಣ ಲೋಕಕ್ಕೆ ಹೋಗಿದ್ದರಿಂದ ದೇವೇಂದ್ರ ಏನು ಹೇಳ್ತಾನಂತಂದ್ರೆ, ನಿನ್ನ ಸಹಾಯಕ್ಕೆ ಕಾಮಧೇನುವಿನ ಮಗಳಾದಂಥ ನಂದಿನಿಯನ್ನು ನಿನ್ನ ಜೊತೆ ಕರ್ಕೊಂಡು ಹೋಗುವಂಥ ಕೆಲಸ ಅನುಮತಿಯನ್ನು ಕೊಡ್ತಾನೆ. ಅವಾಗ ಜಾಬಾಲಿ ಮಹರ್ಷಿಗಳು ನಂದಿನ ಹತ್ರ ಹೋಗಿ ಕೆಲಸ ಹೇಳಿದಾಗ ಅವಳೇನಂತ ಅಂತಂದ್ರೆ, ಜನರನ್ನು ಒಂಥರ ಅಸಹ್ಯ ಮಾಡಿ ಕೆಲಸ ಜಾಬಾಲಿ ಮಹರ್ಷಿಗಳ ಜೊತೆ ಹೋಗೋಕೆ ಸ್ವಲ್ಪ ನಿರಾಕರಿಸ್ತಾಳೆ. ಆಕೆ ನಂದಿನಿಯೇ ನಿರಾಕರಿಸ್ತಾಳ. ಅದಕ್ಕೆ ಜಾಬಾಲಿ ಮಹರ್ಷಿಗಳಿಗೆ ಸಿಟ್ಟು ಬಂದ ಕೆಲಸ ಆ ನಂದಿನಿಗೆ ಒಂದು ಶಾಪವನ್ನು ಕೊಡ್ತಾನೆ, ನೀ ನದಿಯಾಗಿ ಭೂಮಿ ಮೇಲೆನ ಹರಿಬೇಕಂತ ಕೆಲಸ. ಆವಾಗ ನಂದಿನಿ ಕರುಣೆಗೋಸ್ಕರ ಜಾಬಾಲಿ ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ಆವಾಗ ಜಾಬಾಲಿ ಮಹರ್ಷಿಗಳು ಹೇಳ್ತಾಳೆ, ನೀನು ಆದಿಶಕ್ತಿಯನ್ನು ಒಲಿಸ್ಕೋ, ಆವಾಗ ನಿನಗೆ ಸ್ವಲ್ಪ ಶಾಪ ವಿಮೋಚನೆ ಏನಾದರೂ ಆಗ್ಬೋದಂತೆ ಕೆಲಸ. ಆಮೇಲೆ ನಂದಿನಿ ಆದಿಶಕ್ತಿಯನ್ನು ಒಲಿಸ್ಕೊಂಡಾದ್ಮೇಲೆ ಆದಿಶಕ್ತಿ ಹೇಳ್ತಾಳೆ, ಋಷಿಗಳ ಶಾಪವನ್ನು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲಸ, ನೀನು ನದಿಯಾಗಿ ಹರಿಲೇಬೇಕು ಅಂತ ಕೆಲಸ ಅವಾಗ ಆದಿಶಕ್ತಿ ಹೇಳ್ತಾಳೆ. ಆವಾಗ ಮಾಘ ಶುದ್ಧ ಪೂರ್ಣಿಮೆಯ ದಿನ ನಂದಿನಿ ನದಿಯಾಗಿ ಭೂಮಿಯಲ್ಲಿ ಹರಿಯೋದಕ್ಕೆ ಶುರು ಮಾಡ್ತಾಳೆ. ಅದ ಈಗ ಏನು ಕಟೀಲ್ ಒಳಗಡೆ ಹರಿತದಲ್ಲ ನದಿ, ಅದ ನಂದಿನಿ ನದಿ. ಅರುಣಾಸುರ ರಾಕ್ಷಸ ಇರ್ತಾನಲ್ಲ, ರಾಕ್ಷಸರ ನಾಯಕ, ಅವನು ಬ್ರಹ್ಮನಿಂದ ಒಂದು ವರವನ್ನು ಪಡ್ಕೋತಾನೆ. ತ್ರಿಮೂರ್ತಿಗಳು ಮತ್ತು ಮಹಿಳೆಯರು, ಮನುಷ್ಯರು, ದೇವತೆಗಳು ಮತ್ತು ಯಾವುದೇ 2 ಕಾಲಿನ ಮತ್ತು 4 ಕಾಲಿನ ಪ್ರಾಣಿಗಳಿಂದ ಸಾವಿನ ಭಯವನ್ನು ಮುಕ್ತಗೊಳಿಸ್ಬಿಟ್ಟಿರ್ತಾನೆ ಆ ವರದಿಂದ. ಅದಲ್ಲದೆ ಸರಸ್ವತಿ ದೇವಿ ಅವನಿಗೆ ಗಾಯತ್ರಿ ಮಂತ್ರವನ್ನು ಸಹ ಅನುಗ್ರಹಿಸ್ತಾಳೆ. ಇದರಿಂದ ಅವ ಭಾಳ ಶಕ್ತಿಶಾಲಿ ಆಗಿಬಿಡ್ತಾನೆ.
ಅದರಿಂದ ಎಲ್ಲ ದೇವತೆಗಳನ್ನು ಸೋಲಿಸ್ಕ್ಯಾಸ ಸ್ವರ್ಗವನ್ನು ಅವನ್ನ ವಶ ಮಾಡ್ಕೊಂಡ್ಬಿಡ್ತಾನೆ. ಅದರಿಂದ ಎಲ್ಲ ದೇವತೆಗಳು ಹೋಗ್ಯಾಸ ಆದಿಶಕ್ತಿ ಹತ್ರ ಹೋಗ್ಯಾಸ ಬಿಡ್ಕೊಳ್ತಾರೆ, ನಮ್ಮನ್ನು ಕಾಪಾಡಂತ ಕೆಲಸ ಅವ್ರು ಹೋಗ್ಯಾಸ ಬಿಡ್ಕೊಂಡ್ಮೇಲೆ ಅವಾಗ ಆದಿಶಕ್ತಿ ಹೇಳ್ತಾಳೆ, ಅವನು ಗಾಯತ್ರಿ ಮಂತ್ರವನ್ನು ಪಠಿಸ್ದೇ ಇರೋ ಥರ ಏನಾದರೂ ನೀವು ಮಾಡಬೇಕು, ಅವರು ಪಠಿಸ್ದೇ ಇರೋವರೆಗೂ ನಾ ಏನು ಮಾಡೋಕ್ಕಾಗಲ್ಲ ಅಂತ ಕೆಲಸ ಆದಿಶಕ್ತಿ ಅವ್ರಿಗೆ ಹೇಳ್ತಾಳೆ. ಬೃಹಸ್ಪತಿ ಎನ್ನುವ ಒಬ್ಬ ದೇವತೆಗಳ ನಾಯಕ ಅರುಣಾಸುರನ ಹತ್ರ ಹೋಗಿ ಕ್ಯಾಸ ಅವನನ್ನು ಹೊಗಳಿ ಕ್ಯಾಸ ಅವ್ನಿಗೆ ಏನೇನೋ ಸ್ವಲ್ಪ ತಲೆ ತುಂಬಿಕ್ಯಾಸ ಅವ್ನ ಕಿವಿ ಒಳಗಡೆ ಒಂದು ವಿಷಯವನ್ನು ಹಾಕ್ಯಾಸ ಅವನನ್ನು ಸ್ವಲ್ಪ ಗಾಯತ್ರಿ ಮಂತ್ರವನ್ನು ಮರೆಯೋ ಥರ ಮಾಡ್ತಾನೆ. ಆವಾಗ ದೇವಿಯಲ್ಲ ಮೋಹಕ ಮಹಿಳೆಯ ಆಕಾರವನ್ನು ಪಡೆದುಕೊಂಡು ಕ್ಯಾಸ ಅರುಣಾಸುರನ ಪ್ರದೇಶದೊಳಗಡೆ ಸ್ವಲ್ಪ ಸುತ್ತಾಡಲಿಕ್ಕೆ ಶುರು ಮಾಡ್ತಾಳಂತವಾಗ ಅದನ್ನು ಆ ಅರುಣಾಸುರನ ಮಂತ್ರಿಗಳಾದಂತಹ ಚಂಡ ಮತ್ತು ಪ್ರಚಂಡ ಅಂತಿರ್ತಾರೆ. ಅವರು ಆ ಮೋಹಕ ಮಹಿಳೆಯನ್ನು ನೋಡ್ಕ್ಯಾಸ ಅವಳ ಸೌಂದರ್ಯವನ್ನು ಬಂದ ಕ್ಯಾಸ ಅರುಣಾಸುರನ ರಾಕ್ಷಸನ ಮುಂದೆ ಹೇಳ್ತಾರೆ. ಅವಾಗ ಅರುಣಾಸುರ ರಾಕ್ಷಸ ಅವ್ರ ಮಾತನ್ನು ಕೇಳ್ಕ್ಯಾಸ ಅವಳನ್ನು ಮದುವೆ ಆಗ್ಬೇಕಂತ ಕ್ಯಾಸ ಅವಳನ್ನು ಭೇಟಿಯಾಗಕ್ಕಂತ ಹೋಗ್ತಾನೆ. ಭೇಟಿಯಾಗ ಹೋದಾಗ ಹಿಂದೆ ಒಂದು ಸಲ ಶುಂಭ ಮತ್ತು ನಿಶುಂಭ ಅಂತ ಕ್ಯಾಸ ಅರುಣಾಸುರನ ಗುರುಗಳಿರ್ತಾರೆ. ಅವರನ್ನು ಆದಿಶಕ್ತಿಯ ದೇವಿಯದಳೆಲ್ಲ ಕೊಲೆಯನ್ನು ಮಾಡಿರ್ತಾಳೆ. ಅವಾಗ ಈ ಅರುಣಾಸುರ ಓಡಿ ಹೋಗಿ ಕ್ಯಾಸ ಮುಚ್ಕೊಂಡಿರ್ತಾನೆ. ಅವಾಗ ವಿಷಯನ ಅರುಣಾಸುರ ಬಂದ ಕ್ಯಾಸ ಆ ಮಹಿಳೆ ಹತ್ರ ಬಂದಾಗ ಈ ವಿಷಯ ಹೊರಗೆ ಬರ್ತೈತೆ. ಅವಾಗ ಅರುಣಾಸುರಗೆ ಸಿಟ್ಟು ಬರ್ತೈತೆ. ಸಿಟ್ಟು ಬಂದ ಕ್ಯಾಸ ಅವಳನ್ನು ಬಿರುಗಾಳಿ ಒಳಗೆ ತೊಗೊಂಡು ಹೋಗ್ಬೇಕಂತ ಕ್ಯಾಸ ಪ್ರಯತ್ನವನ್ನು ಪಟ್ಟಾಗ ಅವಳಿದಾಳಲ್ಲ ದೇವಿ ಒಂದು ಕಲ್ಲಿನ ಒಳಗಡೆ ಹೋಗ್ತಾಳೆ. ಅವಾಗ ಅರುಣಾಸುರ ಏನು ಮಾಡ್ತಾನೆ, ತನ್ನ ಖಡ್ಗದಿಂದ ಆ ಕಲ್ಲನ್ನು ಬಡಿದು 2 ಭಾಗವನ್ನು ಮಾಡ್ತಾನೆ. ಅವಾಗ ಆ ಕಲ್ಲಿನಿಂದ ಆ ಜೇನು ನೊಣಗಳು ಇರ್ತಾವಲ್ಲ ಆ ದೊಡ್ಡ ಗುಂಪನ್ನ ಅವನ ಮೇಲ್ಗಡೆ ಬಂದುಬಿಡ್ತೈತೆ. ಅದರೊಳಗಡೆ ಒಂದು ದೊಡ್ಡ ಬ್ರಾಹ್ಮರಿ ಉಗ್ರ ಜೇನು ನೊಣ ಕ್ಯಾಸ ದೇವಿದಾಳಲ್ಲ ಅರುಣಾಸುರ ರಾಕ್ಷಸರನ್ನು ಹತ್ಯೆಯನ್ನು ಮಾಡ್ತೈತಿ. ಆವಾಗ ದೇವತೆಗಳು ಮತ್ತು ಜಾಬಾಲಿ ಮಹರ್ಷಿಗಳ ನೇತೃತ್ವ ಏನು ಮಹರ್ಷಿಗಳು ಇರ್ತಾರಲ್ಲ ಅವರೆಲ್ಲರೂ ಸೇರ್ಕ್ಯಾಸ ಕಲ್ಪವೃಕ್ಷದಿಂದ ತಂದಂತಹ ಕೋಮಲ ತೆಂಗಿನಕಾಯಿಯನ್ನು ದೇವಿಗೆ ಅಭಿಷೇಕವನ್ನು ಮಾಡಿದಾಗ ಅವರೆಲ್ಲರೂ ದೇವಿಯನ್ನು ಬೇಡ್ಕೊಳ್ತಾರೆ. ಸೌಮ್ಯ ರೂಪವನ್ನು ತಾಳ್ಕ್ಯಾಸ ಜಗತ್ತನ್ನು ಅನುಗ್ರಹಿಸುವಂಥ ಕೆಲಸ ಬೇಡ್ಕೊಂಡಾಗ ಆವಾಗ ದೇವಿ ಆ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗ ಅಂತಂದ್ರೆ ಒಂದು ಪವಿತ್ರ ಕಲ್ಲಿನ ಆಕಾರದೊಳಗಡೆ ನೆಲೆಯನ್ನು ಊರ್ತಾಳೆ. ಅದಕ್ಕೆ ಈಗ ದುರ್ಗಾ ಪರಮೇಶ್ವರಿ ಅಂತ ಕೆಲಸ ಅಲ್ಲಿ ಕರೀತಾರೆ. ಒಳಗಡೆ ಏನು ತೋರ್ಸೋಕ್ಕಾಗಲಿಲ್ಲ, ಫೋಟೋದ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ಹೊರಗಡೆ ಸ್ಕ್ರೀನ್ ಇಟ್ಟಿದ್ದಾರೆ, ಇಲ್ಲಿಂದನೂ ಸಹ ನೀವು ನೋಡ್ಬೋದು. ಹಂಗೆ ಸ್ವಲ್ಪ ಮುಂದ್ಗಡೆ ಬರೋದಕ್ಕನ ನಾಗದೇವರ ಸನ್ನಿಧಿನೂ ಐತಲ್ಲೇ. ಇಲ್ಲಿ ನಂದಿನಿ ನದಿ ಒಳಗಡೆ ಸ್ನಾನ ಮಾಡಿ ಕ್ಯಾಸನ ಪವಿತ್ರ ಸ್ನಾನವನ್ನು ಮಾಡಿ ಕ್ಯಾಸ ದರ್ಶನಕ್ಕೂ ನೀವು ಹೋಗ್ಬೋದು ಒಳಗಡೆ. ಈ ಸೇತುವೆ ಐತಲ್ಲ ನಂದಿನಿ ನದಿ ಮೇಲ್ಗಡೆ ಸೇತುವೆನ ಐತಿ, ಅದನ್ನು ದಾಟ್ಕೊಂಡ್ ಕ್ಯಾಸ ಆ ಕಡೆ ಹೋಗೋದ. ಕಟೀಲು ದುರ್ಗಾ ಪರಮೇಶ್ವರಿ ಟ್ರಸ್ಟ್ನಿಂದ 2 ಗೋಶಾಲೆಗಳನ್ನು ನಡೆಸಾಕತ್ತಾರೆ. ಸುಮಾರು 200ಕ್ಕೂ ಜಾಸ್ತಿ ಇನ್ನೂ ಹಸುಗಳದಾವಂತ. ನಿಮ್ಗೆ ಹಸುಗಳಿಗೆ ಮೇವು ಏನಾದರೂ ಕೊಡಿಸ್ಬೇಕಂತಂದ್ರೆ ಮೇವು ಕೊಡಿಸ್ಬೋದು, ಇಲ್ಲ ಅಂತಂದ್ರೆ ದಾನವನ್ನು ಮಾಡ್ಬೋದು ನೀವು ಗೋಗಳಿಗೆ. ಮತ್ತು ಅಲ್ಲೇ ಬಾಜು ಮಹಾಲಕ್ಷ್ಮಿ ಅಂತ ಒಂದು ಆಣೆ ಐತಿ.
ಎಲ್ಲರೂ ಆಶೀರ್ವಾದ ತೊಗೊಳಕತ್ತಾರೆ ಇಲ್ಲಿ ಬಂದ ಕೇಸ. ನಾನು ಆಣೆ ಆಶೀರ್ವಾದಗಳನ್ನ ತೊಗೊಳಕಂತ ಹೋದ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದುವರೆಗೂ ಏನು ತೋರಿಸಿಲ್ಲ ಕಟ್ಟಿಗೆ ದುರ್ಗಾ ಪರಮೇಶ್ವರಿ ದೇವ್ರಿಗೆ. ಬರ್ರಿ, ನೀವು ಧರ್ಮಸ್ಥಳಕ್ಕಂತೂ ಬಂದಿರ್ತಾರಲ್ಲ, ಅವಾಗ ಒಂದು ಸಾರಿ ಬಂದು ಕೆಲಸ ದೇವ್ರ ದರ್ಶನವನ್ನು ಮಾಡಿ ಕೆಲಸ ಇಲ್ಲಿದೆಲ್ಲ ನೋಡಿ ಹೋಗ್ರಿ, ಚಲೋ ಐತಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮುಂದಿನ ವಿಡಿಯೋದ ಮತ್ತೆ ಸಿಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಬೇಗ ಬೇಗ ಮಾಡಿರಿ. ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀನಿ. ಹೊಸ ವಿಡಿಯೋ ಬರ್ತಾ ಇರ್ತಾವೆ.